ನನ್ನ ಪರೀಕ್ಷೆಯ
ಆಯಾಸವೇ ಆಗುದಿಲ್ಲ ನನಗೆ. ಏನೋ ಬೀಳ್ತದೆ. ಇಲ್ಲದ್ರೆ ಹೀಗೆ ಮಾಡುತ್ತದಲ್ಲ. ಹೌದಾ? ಬಲದಿಂದ ಒಳಗಿನಿಂದ ಬಹುಶಃ ಅವಳ ಒಳಗಿನಿಂದ ಹೊರಗೆ ಬರಲಿಕ್ಕೆ ಅಪಾಯ ನನಗೆ ಸಮಸ್ಯೆ ಅಂತ ಸಮಸ್ಯೆ ಅಮ್ಮನಿಗೆ ಅಪವಾದ ಹೇಳಿದ್ದಾರೆ. ಅದು ಸಮಸ್ಯೆ ಅದು ಸಮಸ್ಯೆ ಅಂತ ಅಮ್ಮ ನನಗೆ ನಮ್ಮಿಂದ ಏನಾದರೂ ಪರಿಹಾರ ಅದೆಲ್ಲ ಇನ್ನೂ ಪರಿಹಾರ ಆಗುವ ಸಮಸ್ಯೆ ಅಪ್ಪ ಅಮ್ಮ ಪರಿಹಾರ ಆದ್ಮೇಲೆ ಅಲ್ಲ ನಮ್ಮಿಂದಲಾಗಿ ಏನಾದರೂ ಸಮಸ್ಯೆ ಬರುತ್ತೆ ಹೇಳಿದ್ದು ಅಪ್ಪ ಅಮ್ಮನಿಗೆ ಸಮಸ್ಯೆ ಇರ್ತಲ್ಲ ಪರಿಚಯ ಹೇಳಿಕೊಳ್ಳೋದಕ್ಕೆ ಸಮಸ್ಯೆ ಇಲ್ಲ ಹೇಳಿಕೊಳ್ಳೋದಕ್ಕೆ ಹಲವಿದೆ ನಿಮ್ಮನ್ನ ಎಂತ ಹೇಳ್ಬೋದು ನನ್ನ ಪರಿಚಯ ಹೇಳಬೇಕಲ್ಲ ಈಗ ನೀವು ಸಾಲ ಮಾಡಿ ನನ್ನ ನೋಡಿದ್ರೆ ಸಾಲ ಮಾಡಿದವಳಾಗಿ ಕಾಣಿಸ್ತಿಲ್ಲ 10 ಮಂದಿಗೆ ಸಾಲ ಕೊಡುವವಳಾಗಿದ್ದೇನೆ ನೋಡಿ ಇದೆಲ್ಲ ಸಾಲ ಮಾಡಿದವಳಿಗೆ
ನಮಸ್ಸಂಸಾರೂಪಾಯ ನಿಸ್ಸಂಸಾರಾಯ ಶಂಭವೇ. ಪೂಜ್ಯ ಗುರುಗಳ ಪದಪದ್ಮಗಳಿಗೆ ಕೊಡಬಿಟ್ಟು ಕ್ಷೇತ್ರದ ಆರಾಧ್ಯ ದೇವರಿಗೆ ವಂದಿಸಿ, ಪರಮ ಪೂಜ್ಯ ಶ್ರೀ 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 ಕೇಶವಾನಂದ ಭಾರತೀ ಶ್ರೀಪಾದಂಗಳವರ ಪುಣ್ಯಸ್ಮರಣೆಯಲ್ಲಿ ಶ್ರೀ ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ರಿಜಿಸ್ಟರ್ ಸಂಪಾಜ ಇವರ ಸೇವಾ ರೂಪದಲ್ಲಿ ಶ್ರೀ ದೇವರಿಗೆ ಸಮರ್ಪಿಸಲ್ಪಟ್ಟ ಗುರುಭವನದ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಸಭಾ ಕಾರ್ಯಕ್ರಮ ಇದೀಗ ಶುಭಾರಂಭಗೊಳ್ಳುತ್ತಿದೆ. ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ಪೂಜ್ಯ ಶ್ರೀಗಳವರ ಹಾಗೂ ಪೂಜ್ಯ ಹೆಗ್ಗಡೆಯವರ ಅಪ್ಪಣೆಯನ್ನು ಪ್ರಾರ್ಥಿಸುತ್ತೇನೆ. ನಮ್ಮ ಸಜ್ಜನರ ಸಭೆಗೆ, ತತ್ವದ ಆರಾಧನೆಗೆ, ಪ್ರಕೃತಿಯ ದಿವ್ಯ ಬಗೆಗೆ ಶ್ರೀ ಗುರುಗಳ ಚರಣಗಳಿಗೆ ಗುರುಭವನದ ಉದ್ಘಾಟನೆಗೆ ಬರಬೇಕು ಅಂತೇಳಿ ಶ್ರೀಗಳ ಆದೇಶ ಅಂತಂದರೆ ಯಾಕೆ ಹೇಳಿದ್ರೆ ಅಂದರೆ ಫೋನಲ್ಲಿ ಅಷ್ಟು ಪ್ರೀತಿ ನೀವು ಬರಲೇಬೇಕು, ನೀವೇ ಮಾಡಬೇಕು ಅಂತೇಳಿ ಲೆಟರ್ಗಳನ್ನು ಮಾಡಿದ್ರಿಂದ ಎರಡನೇ ಮಾತೇ ಇಲ್ಲ. ಬೇರೆ ಪ್ರೋತ್ಸಾಹದಲ್ಲಿರೋ ಅಥವಾ ಅಲ್ಲಿಂದ ಎಷ್ಟು ದೂರ ಏನಿದ್ರೆ ಯಾವುದಿಲ್ಲ, ಅವರು ಅಷ್ಟು ಪ್ರೀತಿಯಿಂದ ಒತ್ತಡ ಕೊಟ್ಟು ಮಾಡಿದ್ದಾರೆ. ಇಂದಿನ ಕೇಶವಾನಂದ ಭಾರತೀ ಶ್ರೀದೇವರಿಗೆ ಕೂಡ ಇದೇ ಪ್ರೀತಿ ಇತ್ತು. ಈಗ ಅವರು ಕೂಡ ಅದನ್ನೇ ಆಹ್ವಾನಿಸಿದ್ದಾರೆ. ಬಂದು ಈ ಗುರುಭವನದ ಉದ್ಘಾಟನೆ ಮಾಡಿ ಭಾಳ ಸಂತೋಷ ಮಾಡಿದ್ದೇನೆ. ಇಂತಹ ಗುರುಭವನ ಎಲ್ಲೂ ಇಲ್ಲ. ಯಾಕೆಂದರೆ ಗುರುಭವನ ಅಂತಂದರೆ ಮಣ್ಣು, ಅದು ಸಿಮೆಂಟು ಮತ್ತು ಭಾಳ ಕನಿಷ್ಠವಾದ ಇಲ್ಲಿ ಗುರುಭವನದಲ್ಲಿ ಇರುವುದಂದರೆ ಎಲ್ಲ ತುಂಬಿಸಿ ಬಹಳ ಉತ್ತಮ ರೀತಿಯಲ್ಲಿ ಲೈಟಿಂಗ್ ಎಲ್ಲ ಮಾಡಿ ಬಹಳ ಶ್ರೇಷ್ಠವಾದ ರೀತಿಯಲ್ಲಿ ಗುರುಭವನವನ್ನು ಮಾಡಿದ್ದಾರೆ. ಇಲ್ಲಿ ಬಂದರೆ ಗುರುಗಳು ಬಹುಶಃ ಒಂದು ದಿವಸದ 2 ದಿವಸದ 4 ದಿವಸ ನಿಂತು ಹೋಗುವಂಥ ರೀತಿಯಲ್ಲಿ ಹಾಗಾಗಿ ಗುರುಭವನ ಅಂತಂದರೆ ಇದು ನಿಜವಾದ ರೀತಿಯಲ್ಲಿ ಗುರುಭವನ ಆಗಿದೆ. ಯಾಕೆಂದರೆ ಈ ಎಲ್ಲ ವೈದಿಕ ಮತ್ತು ವ್ಯಾವಹಾರಿಕ ವಿಷಯಗಳಿಗೆ ನಮ್ಮ ಕ್ಷೇತ್ರಗಳೇ ಮೂಲ ಕಾರಣ. ಅಂತಂದರೆ ಆಧ್ಯಾತ್ಮಿಕವಾದ ವಿಷಯಗಳಿಗೆ ಕೇಂದ್ರ ಸ್ಥಾನ, ವೈದಿಕ ವಿಚಾರಗಳಿಗೆ ಕೇಂದ್ರ ಸ್ಥಾನ, ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಕೂಡ ಇದು ಮುಖ್ಯವಾದ ಸ್ಥಾನ. ಇಲ್ಲಿ ವೇದಪಾಠ ಶಾಲೆಗಳಿದೆ, ಹೈಸ್ಕೂಲ್ ಇದೆ, ವ್ಯಾವಹಾರಿಕವಾದ ವಿಚಾರಗಳಲ್ಲಿದೆ. ಹಾಗಾಗಿ ಎಲ್ಲವನ್ನೂ ಕೂಡ ಅವರು ಗಮನಿಸಿ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಅವರು ಕೊಡ್ತಾ ಇದ್ದಾರೆ. ಸಮಾಜಕ್ಕೆ ಗುರುಮಟ್ಟದಿಂದ ಏನು ಸಿಗಬಹುದು, ಏನು ನಮಗೆ ಅವರು ಕೊಡೋರು, ನಾವೇ ಕೊಡಬೇಕು ಮಠಕ್ಕೆ. ಈಗ ನಮ್ಮ ಶ್ಯಾಮ್ ಭಟ್ರು ಕೀಲಾರು ಗೋಪಾಲಕೃಷ್ಣ ಪ್ರತಿಷ್ಠಾನದವರು ಹೇಳಿದರು, ನಾವು ಈ ಕ್ಷೇತ್ರಕ್ಕೆ ಸಣ್ಣ ಕೊಡುಗೆಯನ್ನು ಕೊಟ್ಟಿದ್ದೇನೆ ಅಥವಾ ಕೊಟ್ಟಿದ್ದೇನೆ, ಇದರಿಂದ ಇದಾಗಿ ಸಾರ್ಥಕ ಆಯಿತು ಅಂತ. ನಾನು ನಿಜ ಹೇಳ್ತೇನೆ, ನಿಮ್ಮ ದೃಷ್ಟಿಯಿಂದ ಸಣ್ಣದಾದರೂ ಕೂಡ ಇಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನಿಮ್ಮ ಧನವನ್ನು ನೀವು ಇಲ್ಲಿ ಬೇಯಿಸಿದ್ದೀರಿ, ಶ್ರೇಷ್ಠವಾದಂಥ ಕೋಣೆಯನ್ನೇ ಕಟ್ಟಿದ್ದೀರಿ. ಹಾಗಾಗಿ ಬಹಳ ಸುಂದರವಾಗಿ ಈ ಕಟ್ಟಡ ಮೂಡಿ ಬಂದಿದೆ. ಮತ್ತು ಮನೆಗಳ ವಿಷಯ ನಮ್ಮ ಸಂತರು ಇಲ್ಲಿ ಬಂದರೆ ಅವರಿಗೆ ಯೋಗ್ಯ ರೀತಿಯಲ್ಲಿ ವ್ಯವಹಾರಿಕ ಉಳ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆಯಲ್ಲಿ ಆಗಿದೆ. ನಮ್ಮ ಎಲ್ಲ ಸಾನ್ನಿಧ್ಯಗಳು ಕೂಡ, ವಿಶೇಷವಾಗಿ ಗುರುಮಠಗಳು ಕೂಡ ಎಲ್ಲ ರೀತಿಯ ಕೇಂದ್ರವಾಗಿರಬೇಕು. ಹಿಂದಿನ ಶೈಲಿರುವಾಗಲೇ ಸಂಗೀತ, ಯಕ್ಷಗಾನ ಮುಂತಾದ ಕಲೆಗಳಿಗೆ ಇದು ಕೇಂದ್ರ ಬಿಂದುವಾಗಿತ್ತು. ಕಲೆ ಮತ್ತು ಸಂಗೀತ ಇದೆರಡು ಇಲ್ಲದೆ ನೋಡಬೇಕಿದ್ರೆ ಗಡಿಬಿಡಿಗೆ ಹೋಗಬೇಕು ಅನ್ನೋದಾಗಿತ್ತು. ನಮ್ಮ ಕಲಾವಿದರಿಗೆ ತವರು ಮನೆ, ನಮ್ಮ ಯಕ್ಷಗಾನದ ಕಲಾವಿದರು ನಮ್ಮಲ್ಲಿ ಬಂದಾಗ ಹೇಳ್ತಾ ಇದ್ದರು, ಪ್ರತಿ ವರ್ಷದ ಕೊನೆಗೆ ಮತ್ತು ವರ್ಷದ ಮೊದಲು ಮಾತಾಡೋದಿದ್ದವರು ಕಲಾವಿದರು. ಅವ್ರು ಹೇಳ್ತಿದ್ರು, ನಮಗೆ ತವರು ಮನೆ ಇದ್ದರೆ ಅದು ಕಣ್ಣೀರು. ಯಾಕೆಂದರೆ ಅಲ್ಲಿ ಹೋಗಬೇಕು, ಅಲ್ಲಿ ನಾವು ಸೇವೆ ಮಾಡಬೇಕು. ಅಲ್ಲಿ ಸೇವೆ ಮಾಡದೇ ಇದ್ದರೆ ನಮ್ಮ ಕಲೆ ಅಪೂರ್ಣ ಅಂತಿದ್ರು ಅವರು. ಅದು ಉಪಯೋಗವೇ ಇಲ್ಲದಂಥ ಒಂದು ಕಲೆ ಅದು. ಹಾಗಾಗಿ ಭಾಳ ಸಂತೋಷದಿಂದ ಅವರು ಇಲ್ಲಿ ಬರ್ತಿದ್ರು, ಸೇವೆ ಮಾಡ್ತಿದ್ರು. ಪೂಜೆ ಕೂಡ ಅವರು ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು.
ಎಲ್ಲ ಕಲಾವಿದರಿಗೆ ಆಶ್ರಯದಾತರು ಮತ್ತು ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂಥವರು ಮತ್ತು ಎಲ್ಲ ರೀತಿಯಿಂದ ಕೂಡ ಕಲೆಗೆ ಬೆಳವಣಿಗೆಗೆ ಬೇಕಾದಂಥ ಆಧಾರ ಕೊಡುವಂಥವ್ರು. ಹಾಗಾಗಿ ಈ ಇಬ್ಬರು ಸೇರಿ ನಮ್ಮ ಕಲಾವಿದರಿಗೆ ತವರುಮನೆಯಂತೆ ಮಾಡಿದರು. ಇವತ್ತು ಅಂತಹ ಗುರುಭವನದಲ್ಲಿ ಆದ ಮೇಲೆ ಈ ವೇದಿಕೆ ಇದು ಎಲ್ಲ ರಂಗಸ್ಥಳದಲ್ಲಿ ಹೇಗೆ ನಮ್ಮ ಕಲಾವಿದರು ಮೆರೆಯುತ್ತಾರೋ, ವೇಷಭೂಷಣ ಮೆರೆಯುತ್ತಾರೋ, ಹಾಗೆ ಇಲ್ಲಿ ಕೂಡ ಅವರು ಉತ್ತಮ ರೀತಿಯಲ್ಲಿ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದೇನೆ. ಬಹಳ ಮುಖ್ಯವಾಗಿ ನಮ್ಮ ಈ ಎಲ್ಲ ಕ್ಷೇತ್ರಗಳಲ್ಲಿ ಕಲೆಗೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ಎಲ್ಲ ಯಕ್ಷಗಾನ ಮೇಳಗಳು ದೇವರ ಹೆಸರಿನಲ್ಲಿ ಇರುವಂಥವು, ಯಾವುದು ಕೂಡ ವ್ಯಕ್ತಿಗತವಾದ ಹೆಸರಿನಲ್ಲಿಲ್ಲ, ಎಲ್ಲ ಒಂದೊಂದೊಂದು ಕ್ಷೇತ್ರದ ಹೆಸರಿನಲ್ಲಿ ಇರಬೇಕು. ಧರ್ಮಸ್ಥಳ, ಕಟೀಲು, ಸುರತ್ಕಲ್ಲು ಮತ್ತು ಎಲ್ಲ ಕ್ಷೇತ್ರಗಳ ಹೆಸರಿನಲ್ಲೇ ಒಂದೊಂದು ಮೇಳ ಇದೆ. ಈ ಮೇಳಗಳಿಗೆ ಕ್ಷೇತ್ರಗಳ ಹೆಸರಿದ್ದರೆ ಕಲೆಗೆ ಆಶ್ರಯ ಕೊಡುವಂಥವ್ರು ಮಾತ್ರ. ಅದೇ ಕಲೆಗೆ ಪ್ರೋತ್ಸಾಹ ಕೊಟ್ಟು ಕಲಾವಿದರಿಗೆ ಆಶ್ರಯವನ್ನು ಕೊಟ್ಟು ಕಲೆನ ಬೆಳೆಸುವಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈಗಂತೂ ನಮ್ಮ ಯಕ್ಷಗಾನ ವಿದೇಶಗಳಿಗೆ ಕೂಡ ಹೋಗಲಿಕ್ಕೆ ಪ್ರಾರಂಭವಾಗಿದೆ. ಇನ್ನು ವಿದೇಶಗಳಲ್ಲಿ ಕೂಡ ಯಕ್ಷಗಾನಕ್ಕೆ ಡಿಮ್ಯಾಂಡ್ ಆದರೆ ನಮ್ಮ ಯಕ್ಷಗಾನ ಒಂದು ಓದಿದ್ದು ಬೇಡ, ಆದರೆ ಅದಕ್ಕೆ ತಳಪಾಯ ಹಾಕುವವರು ಬೇರೆ, ಕೆಲಸ ಮಾಡುವವರು ವೇಷ ಕಟ್ಟುವವರು ಬೇರೆ, ಆದರೆ ಲಾಭ ಪಡೆಯುವರು ಈ ವಿಶ್ವದಲ್ಲಿ ಎಲ್ಲರೂ ಲಾಭ ಪಡೆಯಲಿ ಎಂದು ನಾನು ಆಶಿಸ್ತೇನೆ. ನಮ್ಮ ಈ ಕ್ಷೇತ್ರದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಅನೇಕ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅಂದರೆ ಸಮಾಜಮುಖಿಯಾದ ಕಾರ್ಯಗಳು ನಡೆಯಬೇಕು, ಮಠದ ಸಮಾಜಮುಖಿಯಾದಂಥ ಕಾರ್ಯಗಳು ನಡೆಯಬೇಕು, ಜನರಿಗೆ ಆಕರ್ಷಣೆ ಆಗಬೇಕು, ಈ ಮಠಕ್ಕೆ ಹೋಗಬೇಕು, ಮಠದಲ್ಲಿ ಇರಬೇಕು, ಸೇವೆ ಮಾಡಬೇಕು ಅನ್ನೋ ಭಾವನೆ ಬರುವಂಥ ರೀತಿಯಲ್ಲಿ ಆಗಿರಬೇಕು. ಇಲ್ಲದಿದ್ದರೆ ಇದು ಯಾರಿಗೂ ಬೇಡದ ಮಠವಾಗಿದೆ. ಗುರುಮಠ ಅಂತಂದರೆ ಅದು ಆಕರ್ಷಣೀಯ ಕೇಂದ್ರವಾಗಿರಬೇಕು. ಅನೇಕ ರೀತಿಯ ಕಾರ್ಯಕ್ರಮಗಳಿಂದ ಅಲ್ಲಿ ಹೋಗಲೇಬೇಕು, ಆ ಮಠಕ್ಕೆ ಹೋಗೋಣ, ಮಠದಲ್ಲಿ ಇರೋಣ ಅಂತ ಭಾವನೆ ಬರಬೇಕು. ಅಂತಹ ಕಾರ್ಯಗಳಲ್ಲಿ ನಡೆಯಲಿಕ್ಕೆ ಪ್ರಾರಂಭ ಆಗಿದೆ. ನನಗೆ ತುಂಬ ಸಂತೋಷ ಆಗಿದೆ. ಇಂತಹ ಕಾರ್ಯಕ್ರಮದಲ್ಲಿ ಬಂದು ಇಲ್ಲಿ ಭಾಗವಹಿಸಿ ನಾನು ತುಂಬ ಸಂತೋಷಪಡ್ತೀನಿ. ವಿಶೇಷವಾಗಿ ಗುರುಭವನವನ್ನು ಒಳಗೆ ನೋಡಿದರೆ ಬಹಳ ಸುಂದರವಾಗಿದೆ. ಗೋಡೆಗೆ ಕೂಡ ಗ್ರೆನೇಡ್ ಹಾಕಿದ್ದಾರೆ. ನಾವೆಲ್ಲಿ ಗೋಡೆಗೆ ಗ್ರೆನೇಡ್ ಹಾಕೋದಿಲ್ಲ, ಎಷ್ಟು ಉಳಿಸ್ಬೋದು ಅಂತ ಒಂದೇ ಯೋಚನೆ ಮಾಡ್ಬೋದು. ಕಟ್ಟಡ ಕಟ್ಟೋದಾದರೆ ಎಷ್ಟು ಉಳಿಸ್ಬೋದು ಹಣ, ಅದರಲ್ಲಿ ಎಷ್ಟು ಹಣವನ್ನು ನಾವು ಕಮ್ಮಿ ಮಾಡ್ಬೋದು, ಖರ್ಚು ಅಂತಲೇ ಯೋಚನೆ ಮಾಡ್ಬೋದು. ನಮ್ಮ ಅನುಭವ ಎಲ್ಲ ಹೋಗೋದ್ರಲ್ಲಿ ಅಂತಂದರೆ ಖರ್ಚು ಉಳಿಸೋದ್ರಲ್ಲಿ, ಖರ್ಚು ಸುಂದರೀಕರಣ ಮಾಡೋದ್ರಲ್ಲ, ಆದರೆ ಎಷ್ಟು ಖರ್ಚು ಉಳಿಸ್ಬೋದು ಅಂತ ನಮ್ಮ ಬುದ್ಧಿಯೊಂದಿಗೆ ನಮ್ಮ ಅನುಭವವನ್ನು ಉಪಯೋಗಿಸ್ತಾರೆ. ಇಲ್ಲಿ ಯಾವುದೇ ಆಸೆ ಇಲ್ಲದೆ, ಅಂದರೆ ಸಂಕುಚಿತ ಮನೋಭಾವನೆ ಇಲ್ಲದೆ ಯೋಗ್ಯವಾದ ರೀತಿಯಲ್ಲಿ ಗುರುವನ್ನು ಕಟ್ಟಿದ್ದಾರೆ. ಈ ಪೆಂಡಲ್ ಇಲ್ಲಿ ಸಭಾಭವನವನ್ನು ಕಟ್ಟಿದ್ದಾರೆ. ಹಾಗಾಗಿ ಬಹಳ ಸಂತೋಷದಿಂದ ಗುರುಭವನದ ಉದ್ಘಾಟನೆ ನಾನು ಮಾಡಿದ್ದೇನೆ. ಪೂಜ್ಯ ಶ್ರೀಗಳವರು ಇವತ್ತು ಮಠದಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದ್ದಾರೆ. ಇಂತಹ ಕಾರ್ಯಕ್ರಮದಲ್ಲಿ ಇಲ್ಲಿ ಇವತ್ತು ಬೆಳಿಗ್ಗೆ ಅನೇಕ ಮಂದಿ ಮಹನೀಯರು ಪೂಜ್ಯರು ಬಂದು ಇಲ್ಲಿ ಸಂತ ಸಮಾಗಮ ಆಗಿದೆ. ಇದೆಲ್ಲ ಶಕ್ತಿ ಕೇಂದ್ರ, ಅಂದರೆ ಅವರೆಲ್ಲ ಬಂದು ಹೋಗೋದು ಮತ್ತು ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗುವುದು, ಇಲ್ಲಿ ಸೇವೆ ಮಾಡಿ ಹೋಗೋದ್ರಿಂದ ಈ ಕೇಂದ್ರಕ್ಕೆ ಹೆಚ್ಚು ಶಕ್ತಿ ಬರುತ್ತೆ ಅಂತ ಹೇಳಿ ಇದು ಶಕ್ತಿ ಕೇಂದ್ರ ಆಗಬೇಕು. ಶಕ್ತಿ ಬೆಳಿಬೇಕಾದ್ರೆ ಮಹಾತ್ಮರು ಬರಬೇಕು, ಸಂತರು ಬರಬೇಕು, ವಿದ್ವಾಂಸರು ಬರಬೇಕು. ಹಾಗಾಗಿ ಎಲ್ಲರ ಕೂಡ ವಿದ್ವಾಂಸರಿಂದ ಈ ಕೆಲಸ ಬೆಳೀಲಿಕ್ಕೆ ಆಶಿಸಿ ಮತ್ತೊಮ್ಮೆ ಬಹಳ ಸಂತೋಷದಿಂದ ಈ ಗುರುಭವನದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಮತ್ತು ಗುರುಭವನದ ಉದ್ಘಾಟನೆಯಿಂದಾಗಿ ಇನ್ನು ಅನೇಕ ಕಾರ್ಯಕ್ರಮಗಳಲ್ಲಿ ಆಗಲಿಕ್ಕೆ ಆಗಬೇಕು. ನಾನು ಹೇಳಿದಾಗ ವ್ಯಾವಹಾರಿಕ ಮತ್ತು ವೈದಿಕ ಎರಡೂ ಕಾರ್ಯಕ್ರಮಗಳಲ್ಲಿ ನಿರ್ಮಾಣದ ಆಶ್ರಯ ಇರಲಿ, ಕ್ಷೇಮ ಇರಲಿ, ಆಶೀರ್ವಾದ ಇರಲಿ ಮತ್ತು ಈ ಕ್ಷೇತ್ರ ಬೆಳೀಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ಶ್ರೀ ಮಂಜುನಾಥ ಸ್ವಾಮಿಗೆ ಮತ್ತು ಇಲ್ಲಿ ಸಂಸ್ಥಾನದ ಗೋಪಾಲಕೃಷ್ಣ ಕೃಷ್ಣಮೂರ್ತಿಗೆ ವಂದಿಸಿ ಭಾಳ ಸಂತೋಷದಿಂದ ಗುರುವನ್ನು ಉದ್ಘಾಟನೆ ಮಾಡಿದ್ದೇನೆ. ಇಲ್ಲಿ ಸಂಸದರು ಮತ್ತು ಶಾಸಕರು ಬಂದಿದ್ದಾರೆ. ಅವರ ಹಿಂದೆ ನಾನು ಭೇಟಿಯಾಗಿದ್ದೇನೆ, ವಿಮಾನದಲ್ಲಿ ಕೂಡ ಭೇಟಿಯಾಗಿದ್ದೇನೆ ಸಂಸದರಿಂದ. ಹಾಗಾಗಿ ಅವರಿಗೂ ಕೂಡ ನನ್ನ ಶುಭಾಶಯವನ್ನು ಹೇಳಿ ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿಯನ್ನು ಹೇಳಿದ್ದೇನೆ. ಗುರುಭವನ ಉದ್ಘಾಟನೆಯನ್ನು ನನಗೆ ಸಂತೋಷದಿಂದ ಬಂಧುಗಳೇ, ಪೂಜ್ಯ ಶ್ರೀಗಳ ಪ್ರೀತಿಯ ಆಮಂತ್ರಣವನ್ನು ಪೂಜ್ಯ ಹೆಗ್ಗಡೆ ಅವರು ಹೇಳ್ತಾರೆ, ನನಗೆ ಅಪ್ಪಣೆ ಕೊಡಿಸಿದ್ದಾರೆ, ನಾನು ಬಂದಿದ್ದೇನೆ ಅಂತ. ಪೂಜ್ಯ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರೆ, ನಮ್ಮ ಕಾರ್ಯಕ್ರಮಗಳಲ್ಲಿ ಪೂಜ್ಯ ಕಲಾವಿದರು ಇರಬೇಕು ಅನ್ನೋದು ನಮ್ಮ ಉತ್ಕಟ ಬಯಕೆ. ಆದರೆ ಅಷ್ಟು
ಅಷ್ಟು ಕಾರ್ಯಕ್ರಮಗಳ ಒತ್ತಡದ ನಡುವೆಯೂ ಅವರನ್ನು ಬನ್ನಿಯಿಂದ ಕರೆಯುವುದೇ ನಮಗೆ ಸಂಕೋಚ ಅಂತ ಯಾವಾಗಲೂ ಹೇಳುತ್ತಿದ್ದರು. ಆದರೆ ಆ ಸಂಕೋಚದ ಪ್ರೀತಿಯ ಮಾತುಗಳೇ ಇವತ್ತು ಸನ್ನಿಧಾನದ ಅಪ್ಪಣೆ ಅನ್ನುವ ಭಾವದೊಡೆದು ಪೂಜ್ಯರಿಗೆ ಆಗಮಿಸಿ ಉದ್ಘಾಟಿಸಿದ್ದು ಇದು ನಮ್ಮ ನಿಮ್ಮ ಸೌಭಾಗ್ಯವಲ್ಲ, ಇದು ಭುವನದ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಸೇರಿರುವ ತಮ್ಮೆಲ್ಲರಲ್ಲಿ ವಿನಂತಿ ಏನು ಅಂದರೆ ಪೂಜ್ಯರನ್ನು ಸುದೀರ್ಘವಾಗಿ ಇಂತಹ ಸತ್ಕಾರ್ಯಗಳನ್ನು ನಡೆಸಬೇಕು. ಅವರಿಗೆ ಪೂರ್ಣಾರೋಗ್ಯವನ್ನು, ಪೂರ್ಣಾಯುಷ್ಯವನ್ನು, ಸಂತಸದ ಜೀವನವನ್ನು ಭಗವಂತನು ಗುರು ಸನ್ನಿಧಾನವು ಅನುಗ್ರಹಿಸಲಿ ಅಂತ ನಾವೆಲ್ಲರೂ ಪೂಜ್ಯರಿಗಾಗಿ ದೇವರಲ್ಲಿ ಪ್ರಾರ್ಥಿಸೋಣ ಎಂದರೆ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಮಾನ್ಯ ಸಂಸದರು ವೇದಿಕೆಯಲ್ಲಿದ್ದಾರೆ. നിർമ്മാണത്തിൻ്റെ മഠാധിപതി നമ്മളെല്ലാം സ്നേഹിക്കുകയും ബഹുമാനിക്കുകയും ആരാധിക്കുകയും ചെയ്യുന്ന ശ്രീ 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 സച്ചിദാനന്ദ ഭാരതി സ്വാമികൾ ഈ ഗുരുമന്ദിരം നിലവിളക്ക് കൊളുത്തി ഭക്തസാഗരമായ അന്തരീക്ഷത്തിൽ ഉദ്ഘാടനം ചെയ്ത പാർലമെന്റ് അംഗം, അതിലൊക്കെ ഉപരി രാജശ്രീ ഡോക്ടർ ഡി വീരേന്ദ്രൻ്റെ ധർമാധികാരി ശ്രീ ക്ഷേത്ര ധർമ്മസ്ഥലം, അതുപോലെ ചടങ്ങ്